ಕೋಲಾರ ತಾಲೂಕು ಸುಗಟೂರು ಹೋಬಳಿ ಕೇಂದ್ರದಲ್ಲಿ ಸುಮಾರು 10 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ಸರ್ವೆ ನಂಬರ್ 156ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಸುಮಾರು 6 ಗುಂಟೆ ಸರ್ಕಾರಿ ಜಮೀನನ್ನು ಮೀಸಲಿಟ್ಟಿತ್ತು. ಇದನ್ನು ಪಕ್ಕದಲ್ಲಿದ್ದಂಥ ನಮ್ಮ ಕೈವಾರ ತಾತಯ್ಯನ ಮಠದ ಇವರು ಇದನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದರು. ಇವತ್ತು ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಸರ್ವೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಇವತ್ತು ಏನು ಈ ಪ್ರದೇಶ ಇದೆ, ಈ ಪ್ರದೇಶವನ್ನು ಕಂಪ್ಲೀಟಾಗಿ ಇದನ್ನು ಅವರ ವಶಕ್ಕೆ ತಗೊಂಡಿದ್ದಾರೆ. ಸೊ ಹೀಗಾಗಿ 6 ಗುಂಟೆ ಜಮೀನನ್ನು ಸುಮಾರು 35 ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಈ ಸ್ಥಳೀಯ ಏನು ನಮ್ಮ ಇವರಿಗೆ ಜನಕ್ಕೆ ನ್ಯಾಯ ಸಿಕ್ಕಿದೆ ಮತ್ತು ಜಯ ಸಿಕ್ಕಿದೆ ಅಂತ ಕೂಡ ಹೇಳ್ತಾರೆ. ಸರ್, ಅವರು ಈಗಾಗಲೇ ಮಾನ್ಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದಾರೆ. 1 ರಿಂದ 5 ಕರ್ನಾಟಕ ಸರ್ಕಾರನ ಪ್ರತಿವಾದಿ ಮಾಡಿದ್ದಾರೆ. 6 ರಿಂದ 12 ಖಾಸಗಿ ವ್ಯಕ್ತಿಗಳನ್ನು ಪ್ರತಿವಾದಿಗಳನ್ನು ಮಾಡಿದ್ದಾರೆ. ಆದರೆ ಮಾನ್ಯ ನ್ಯಾಯಾಲಯ 6 ರಿಂದ 12ವರೆಗೆ ಏನು ಖಾಸಗಿ ವ್ಯಕ್ತಿ ಇದ್ದಾರೆ ಅವರು ಮಾತ್ರ ಈ ಜಮೀನಲ್ಲಿ ಈ ಸರ್ವೆ ನಂಬರ್ 156ರಲ್ಲಿ ಯಾವುದೇ ರೀತಿಯ ಕಂದಕಗಳನ್ನು ಮತ್ತು ಯಾವುದೇ ರೀತಿ ಚಟುವಟಿಕೆ ಮಾಡಬಾರ್ದು ಅಂತ ನಿರ್ಬಂಧ ಹೇರಿ ತಡೆಯಾಜ್ಞೆ ಕೊಟ್ಟಿದೆ. ಆದರೆ ಸರ್ಕಾರಕ್ಕೆ ಯಾವುದೇ ತಡೆಯಾಜ್ಞೆ ವಿಧಿಸಿಲ್ಲ. ಹಾಗಾಗಿ ಏನು ಸರ್ವೆ ನಂಬರ್ 156ರಲ್ಲಿ 6 ಗುಂಟೆ ಜಮೀನಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇದು ಸರ್ಕಾರದ ವಶಕ್ಕಾಗಿದೆ. ಈ ಹೋರಾಟದಲ್ಲಿ ಬಹುಜನ ವಿಚಾರ ವೇದಿಕೆ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು, ಸುಗಟೂರಿನ ನಮ್ಮ ಎಲ್ಲ SC ST ಕಾಲೋನಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಮುಖಂಡರು ಎಲ್ಲರೂ ಜಂಟಿಯಾಗಿ ಈ ಯಶಸ್ವಿಯಾದಂಥ ಒಂದು ಸರ್ಕಾರಕ್ಕೆ ಈ ಆಸ್ತಿಯನ್ನು ಉಳಿಸಿದ್ದೀವಿ. ಹಾಗಾಗಿ ಇಲ್ಲಿಗೆ ಈ ಸಮಸ್ಯೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಮಠ ಇದು ನಮ್ಗೆ ತುಂಬ ಗೌರವ ಇದೆ. ಕೈವಾರ ಮಠ ಏನಿದೆ, ಯಾಕಂದರೆ ನಾವೇ ಅತಿ ಹೆಚ್ಚು ನಾರಾಯಣ ಸ್ವಾಮಿ ಅಂತ ಹೆಸರಿಟ್ಕೊಂಡಿದ್ದೇವೆ. ಮತ್ತು ನಮ್ಮ ಕಾಲೋನಿಗಳಲ್ಲೇ ಹೆಚ್ಚು ನಾರಾಯಣ ತಾತನ ಆರಾಧಿಸ್ತಾ ಇರೋದು, ದಿನನಿತ್ಯ ಅವರ ತತ್ವಪದಗಳನ್ನು ನಿತ್ಯ ಪಠಿಸೋರು ನಾವೇ. ಹಾಗಾಗಿ ನಾವು ಕೈವಾರ ತಾತನ ಕಟ್ಟ ಭಕ್ತರು ನಾವು ಆ ಮಠ ಏನಿದೆ ಆ ಮಠಕ್ಕೆ ತುಂಬ ಗೌರವಿಸ್ತೇವೆ. 2 ಗಂಟೆ ಜಾಗಗಳು ಪಾಪ ಬಿಟ್ಟಿದ್ದೀವಿ ಆ ಮಠಕ್ಕೆ. ನಮಗೆ ತುಂಬ ಸಂತೋಷ ಇದೆ. ಆ ಮಠ ಇಲ್ಲೇ ಇರಬೇಕು. ಆ ಮಠಕ್ಕೆ ನಾವು ಕೂಡ ಭಕ್ತಾದಿಗಳು. ರಾಜೇಶ್ ಅಂತ ಸುಗಟೂರು ಗ್ರಾಮಸ್ಥರು, SC ಕಾಲೋನಿಯಿಂದ. ಈಗ ಇದು 35 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಈಗ ಪಕ್ಕದಲ್ಲಿ 151 ಸರ್ವೆ ನಂಬರ್ ಇದೆ. ಆದರೆ ಅವರು ಯಾವುದೇ ನಾವೇನೇ ಇಲ್ಲಿ ಮಾಡೋಕ್ಕೆ ಬಂದ್ರೂ ಪೊಲೀಸ್ ಇಲಾಖೆಗೆ ಕರೆಸೋದು, ನಮ್ಮ ಮೇಲೆ ದೌರ್ಜನ್ಯ ಮಾಡಿಸೋದು, ಅದು ಇದು FIR ಮಾಡಿಸೋದು. ಅಂದರೆ 156ಗೂ 151ಗೂ ಸಂಬಂಧ ಇಲ್ಲ. ಅವ್ರಿಗೂ ಇವ್ರಿಗೂ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಆದರೆ 156 ಪೊಲೀಸ್ ಇಲಾಖೆನ ಕರೆಸ್ತಾರೆ, ನಮ್ಮಲ್ಲಿ FIR ಮಾಡಿಸ್ತಾರೆ, ನಾವು ಕೋರ್ಟ್ಗೆ ಹೋಗ್ತೀವಿ, ಬರ್ತೀವಿ, ಎಲ್ಲ ಮಾಡ್ತೀವಿ. ಇದು ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಅವ್ರಿಗೆ 156 ಸರ್ವೆ ನಂಬರ್ ಮೇಲೆ ನಮ್ಮ ಮೇಲೆ ಕೇಸ್ ಹೆಂಗೆ ಕೊಡ್ತಾಯಿದ್ರೆ ಗೊತ್ತಿಲ್ಲ. 156ರಲ್ಲಿ ನೀವು ನೋಡಿರ್ತೀರ, ಅದು ಇದಾಗಿರೋದು ಎಲ್ಲ ಇದೆ. ಅದು ಯಾವ ರೀತಿಯಲ್ಲಿ ಪೊಲೀಸ್ ಅವ್ರಿಗೆ ಸಪೋರ್ಟ್ ಮಾಡ್ತೈತೋ ಗೊತ್ತಿಲ್ಲ. ಕೋರ್ಟ್ ಯಾವ ರೀತಿ ಅವ್ರಿಗೆ ಸ್ಟೇ ಕೊಡ್ತಾಯಿತ್ತೋ, ಏನು ಮಾಡ್ತೈತೋ ಏನೂ ಗೊತ್ತಾಗ್ತಾಯಿಲ್ಲ. ನಮಗೆ ದಿಕ್ಕು ತಪ್ಪಿಸ್ತಾ ಇದೆ. ಹಂಗಾಗಿ 35 ವರ್ಷದಿಂದ ನಮಗೇನು ಅನಾನುಕೂಲ ಯಾವುದು ಮಾಡೋಕ್ಕಾಗ್ತಿಲ್ಲ, ಬಿಡ್ತಾ ಇಲ್ಲ ಅವ್ರು ನಮಗೆ. ಆ ಸಮಾಜದವರು ಬಿಡ್ತಾ ಇಲ್ಲ ನಮಗೆ. ಆ ಸಮಾಜದವ್ರು ಬೇಡ, ಅವ್ರ ಮನೆಯದವ್ರು ಮಾತ್ರ, ವರದಪ್ಪ ಅಂತ ಏನಿದ್ದಾರೋ ಅವ್ರ ಮನೆಯದವ್ರು ಮಾತ್ರ ನಮಗೆ ಎಲ್ಲ ಒಂದು 10 ಕೇಸ್ ಹಾಕಿದ್ದಾರೆ ಇದುವರೆಗೂ. ನಮ್ಮ ರಾಜಣ್ಣ ಅವ್ರಿಗೆ ಹೇಳಿದ್ವಿ, ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಆಗಿದೆ. ಹೆಂಗೋ ಇವಾಗ ಎಲ್ಲ ಬಂದೋಬಸ್ತ್ ಎಲ್ಲ ಆಗಿದೆ. ಇದು ನಿಮ್ಮ ಮೀಡಿಯಾ ಮುಖಾಂತರನೂ ಇದು ಹಿಂಗೆ ಇರಲಿ. ಮತ್ತು ಅವ್ರು ಕಿತ್ತಾಕೋದು ಅದು ಇದು ಮಾಡಿದ್ರೆ ಮತ್ತೆ ಅದು ನೀವೇ ಅದನ್ನ ಪ್ರೂಫ್ ಹೇಳಬೇಕು. ಏನು ಸರ್, ಈ ಥರ ನಮ್ಗೆ ಅನ್ಯಾಯ ಆಗ್ತಿದೆ. ಏನೋ ಸಮುದಾಯ ಭವನ, ಈಗ ಇಲ್ಲಿರೋದು 450 ಮನೆ ಇದೆ. ನಮ್ಮ SC ಕಾಲೋನಿಯಲ್ಲಿ 450 ಮನೆ ಇದೆ. ಯಾವುದೋ ಒಂದು ಸಮುದಾಯ ಭವನ ಅದು ಇದು ಕಟ್ಕೊಳ್ಳೋಣ, ಇಲ್ಲ ಆಗಿಲ್ಲ ಒಂದು ಗ್ರಂಥಾಲಯ ಕಟ್ಕೊಳ್ಳೋಣ, 450-500 ಮನೆ ಇದೆ, ಯಾವುದೋ ಒಂದು ಮಾಡ್ಕೊಳ್ಳೋಣ ಅಂತ ನಮ್ಮ ಇಂಟೆನ್ಷನ್ ಇದೆ. ಆದರೆ ಅದು ನಮಗೆ ಆಗ್ತಾನೆ ಇಲ್ಲ, ಕೆಲಸ ಆಗ್ತಾನೆ ಇಲ್ಲ ಸರ್. ಈ ಥರ ಇದೆ. ಇವಾಗ ಆಗಿದೆ, ದೇವರು ಇವಾಗ ಆಗಿದೆ. ಅವ್ರು ಅಡ್ಡಿಪಡಿಸ್ತಾ ಇದ್ದಾರೆ ಸರ್ ನಮಗೆ. ನಾವು ಏನೇ ಮಾಡಕ್ಕೆ ಹೋದ್ರು ಪೊಲೀಸ್ ಇಲಾಖೆ ಫೋನ್ ಮಾಡೋದು, ಬರೋದು. ಅವ್ರದ್ದು 151 18 ಗುಂಟೆ, 151 ಸಬ್ 16 ಗುಂಟೆ, ಇದು 18 ಗುಂಟೆ, ಅದು 16 ಗುಂಟೆ ಅವ್ರದ್ದು ಡಿಕ್ಲೇರ್ಡ್ ಆಗಿದೆ. ಇದು 156 10 ಎಕರೆ 34 ಗುಂಟೆ ಇರೋದು. ಇದು 156. ಈಗ SC ಕಾಲೋನಿ ಮನೆಗಳೆಲ್ಲ ಇದ್ದಾವೆ, ಎಲ್ಲ ಸೇರಿ ಇದೆಲ್ಲ ಸೇರಿ 10 ಎಕರೆ 30 ಗುಂಟೆ. ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ ಸರ್. ಈಗ
ಅವ್ರದ್ದಾಗಿ ಬಂದು ಕೇಳಿದ್ರೆ ನಾವು ತಲೆ ಬಾಗೋಣ ಅದರಲ್ಲಿ ಎಣ್ಣೆ ಮಾತಿಲ್ಲ. ಈಗ ನೀವೇ ಆಲೋಚನೆ ಮಾಡಿ, ಸಮಾಜ ಕಲ್ಯಾಣ ಡಾಕ್ಯುಮೆಂಟ್ ಎಲ್ಲ ನೀವು ನೋಡಿದ್ರಿ, ಮೀಡಿಯಾದವ್ರು ನೀವು ನೋಡಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ 6 ಗುಂಟೆ ಆಗಿದೆ. ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ರೆ ಅವ್ರು ಅಡ್ಡಿಪಡಿಸ್ತಾ ಇದ್ರೆ ಈಗ ಯಾರ್ದು ನ್ಯಾಯ ಯಾರ್ದು ಅನ್ಯಾಯ ನೀವೇ ಸ್ವಲ್ಪ ಆಲೋಚನೆ ಮಾಡಿ ಸರ್.